ನಮ್ಮ ಚಿಕ್ಕಮ್ಮನ ಮನೆಯಿಂದ ಮಾವಿನಕಾಯಿ ಕೀಳಕ್ಕೆ ಹೋಗ್ತಾ ಇದ್ದೀನಿ. ಮನೆ ಮೇಲೆ ಮಾವಿನ ಹಣ್ಣಿದೆ ತುಂಬ. ಇಲ್ಲಿ ಮೇಲೆ ಮಾವಿನ ಹಣ್ಣು ಸಿಕ್ಕಾಪಟ್ಟೆ ಬಿಟ್ಟಿದೆ, ಕೀಳಕ್ಕೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಎಲ್ಲ ಒಂದು ಬಿಟ್ಟಿದೆ ನೋಡಿ. ಎಷ್ಟು ದಪ್ಪ ಇದೆ ಒಂದೊಂದು ಕಾಯಿ, ಒಂದೊಂದು ಹಣ್ಣು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದು ಕಿಲೋನ ಎತ್ತಿಸೋಲ್ಲ. ವಿಡಿಯೋ ಮಾಡೋಣ. ನೋಡಿ ಎಷ್ಟು ದೊಡ್ಡ ಗಾತ್ರದ ಹಣ್ಣು. ನಮ್ಮ ಚಿಕ್ಕಮ್ಮನ ಮನೆ ಮೇಲೆ ಬ್ಯಾಂಗ್ಳೂರಲ್ಲಿ ಇನ್ನೊಂದು ಗೆಸ್ಟ್ ಹೌಸ್ ಇದೆ, ಅವ್ರ ಮನೆ ಮೇಲೆ ಇಷ್ಟು ದಪ್ಪ ಕಾಯಿ ಹಣ್ಣು ಬಿಟ್ಟಿದೆ. ತುಂಬ ಬ್ಯೂಟಿಫುಲ್ ಆಗಿದೆ. ನನ್ನ ಮುಖ ಸೈಜ್ ಇದೆ ಹೆಚ್ಚು ಕಮ್ಮಿ. 1XL ಮಾಡ್ತಿದ್ದೆ, 1.5 06 1 ನೋಡಿ ಎಷ್ಟು ದಪ್ಪ ಉಂಟು. ತುಂಬ ಖುಷಿ ಆಗ್ತಿದೆ. ನೋಡಿ ಇಲ್ಲೊಂದು ಹಣ್ಣು ಆಗಿಬಿಟ್ಟಿದೆ ಲೈಟಾಗಿ. ಫುಲ್ ಇದೆಲ್ಲ ಹಾರ್ವೆಸ್ಟ್ ಮಾಡ್ತಿದ್ವಿ ಇವತ್ತು. ಐ ಆಮ್ ಸೋ ಎಕ್ಸೈಟೆಡ್. ಬನ್ನಿ ಕೆಳಗಡೆ ಮನೆ ತೋರಿಸ್ತೀನಿ. ನನಗೆ ಸಂಪಿಗೆ ಮರ ಸಹ ಇದೆ, ಸೈಡಲ್ಲಿ ಹಲಸಿನ ಮರ ಇದೆ, ಅದು ತುಂಬ ಬಿಟ್ಟಿದೆ. ಇಲ್ಲ ಸೈಡಲ್ಲಿ ಒಂದು ಗಿಡ ಇದೆ, ಒಂದು 0.5 ಲಾಕ್. ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಅವ್ರದ್ದು ನಾಯಿ ಕ್ಯೂಬಿ ಅಂತ ಹೆಸರು. 1XL ಇಲ್ಲ ಎಲ್ಲ ಫುಲ್ ತಿಂತೀವಿ. ಚಿಕ್ಕಮ್ಮ ಸಂಡೆ ಆಂಟಿ ಅಂತ. ಇನ್ನು ನಮ್ಮ ಬರ್ತಿದೆ, ಅವ್ರ ಮಕ್ಕಳು ಇರ್ತೀನಿ ನನ್ನ ನೋಡಿ ಕೇಳ್ತಾ ಇದ್ದೇನೆ. ಬಿತ್ತು ಕಣ್ಣು. ಬ್ಯೂಟಿಫುಲ್ ಆಗಿದೆ. ಕಣ್ಣಿಗೆ ಬಿತ್ತು ಗಾಯ್ಸ್. ABCD ಏನು ಕಾಣಿಸ್ತಿಲ್ಲ. ನೋಡಿ ಎಲ್ಲರೂ ಸೇರಿ ಹಾರ್ವೆಸ್ಟ್ ಮಾಡ್ತಿದ್ದಾರೆ. ಇದೆ ಒಂದೇ ಮರದಲ್ಲಿ 2 ಥರ ಹಣ್ಣಿದೆ. ಇದು ಸ್ವೀಟ್ ಸಿಕ್ಕಾಪಟ್ಟೆ, ಅದೊಂಚೂರು ಹುಳಿ. ಮಲ್ಗೋಬಾ ಇದು ಯಾವ್ದು ಗೊತ್ತಿಲ್ಲ. ರಸ್ಪುರಿ ಇದು ಕಿಲೋ. ಹಾರ್ವೆಸ್ಟ್ ಆಯಿತು. ಬ್ಯಾಗ್ ಫುಲ್ ತುಂಬಿಸ್ತಾ ಇದ್ದೀವಿ. ಎಲ್ಲ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನನ್ನಮ್ಮ ನೋಡಿ ತಪ್ಪುದು ಅನ್ಕಿಟ್ ಬಿತ್ತಿದೆ. ಮಲ್ಗೋಬಾ ಸೂಪರ್ ಆಗಿದೆ. ಹಂಗೆ ಕಾಯಿ ತಿಂತಾ ಇದೆ ನನ್ನಮ್ಮ. ಆ ಕಡೆ ಮನೆ ಮೇಲೆ ಹೋಗಿದೆ ಆ ಮರ. ನಮ್ಮ ಮನೆ ಅದು. ಅಲ್ಲೇ ದೊಡ್ಡಪ್ಪ ಇದೆ. ಮಲ್ಲಿ ಬಾ, ಮರ ಹತ್ತು. ಎಷ್ಟು ಉದ್ದಾರು ಮಾಡ್ಬೋದು ಅದನ್ನ. ಅಮ್ಮ ಇವ್ರಿಗೆ ಬೇಕಂತ ಸಪೋತ ಇದೆ ಅಂತ. ಎಷ್ಟು ಬಿಟ್ಟಿದೆ, ಸಾಕಷ್ಟು ಹಣ್ಣು ಬಿಟ್ಟಿದೆ. ಇಲ್ಲಿ ಇವನೊಂದು ಕೇಳ್ತಾ ಇದ್ದಾನೆ ಹುಡುಗ. ವಾವ್ ಸೂಪರ್.
ಅವ್ರ ಮನೇಲಿ ಮಾವಿನಕಾಯಿ ಕಿತ್ಕೊಂಡ್ಬಂದು ಇವಾಗ ನಾನು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಮನೇಲಿ ಊಟ ಆಯಿತು, ಇವಾಗ ಮತ್ತೆ ಅವರು ಸ್ವೀಟ್ ಕೊಡ್ಸಿದ್ರು, ನಾನು ಊಟ ಮಾಡ್ತಿದ್ದಾರೆ. ಮತ್ತೆ ಊಟದ ಪರಿಚಯ ಹೋಗ್ತೀನಿ. ನನ್ನ PM ಅಲ್ಲಿ ನನ್ನ ಅಮ್ಮ ಲತಾ ಮಂಗೇಶ್ಕರ್. ಈಟಿಂಗ್ ಚಾಪ, ಮೀನು, ಮछली, ಪಾನಿ. ಮೀನಿನ ಜೊತೆ ಯಾವತ್ತೂ ಮೊಸರನ್ನು ತಿನ್ನಬಾರದು. ಬಾಯ್ ಬಾಯ್.